ಹಾಯ್ ಗೆಳೆಯರೆ, ಫೋಟೋಗ್ರಫಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಗಳು ಬಂದಿವೆ. ಉದಾಹರಣೆಗಾಗಿ, ಫೋಟೋಗ್ರಫಿಯಲ್ಲಿ ಫ್ಯೂಚರ್ ಇದೆಯಾ? ಫೋಟೋಗ್ರಫಿಯಿಂದ ಎಷ್ಟು ಹಣ ಗಳಿಸಬಹುದು? ಫೋಟೋಗ್ರಫಿಯಲ್ಲಿ ಎಷ್ಟು ಟೈಪ್ಸ್ ಇವೆ? ಅದರಲ್ಲಿ ಯಾವುದು ಬೆಸ್ಟ್ ಆಗಿದೆ ಇತ್ಯಾದಿ. ಓಕೆ, ಇವತ್ತಿನ ಎಪಿಸೋಡ್ನಲ್ಲಿ ಫೋಟೋಗ್ರಫಿ ಕರಿಯರ್ ಆಪ್ಷನ್ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಬಿಗಿನ್. ಮೊದಲನೇದಾಗಿ, ಫೋಟೋಗ್ರಫಿಯಲ್ಲಿ ಫ್ಯೂಚರ್ ಇದೆಯಾ? ಫೋಟೋಗ್ರಫಿಯಿಂದ ಎಷ್ಟು ಹಣ ಗಳಿಸಬಹುದು? ಎಸ್, ಫೋಟೋಗ್ರಫಿಯಲ್ಲಿ ಖಂಡಿತ ಫ್ಯೂಚರ್ ಇದೆ. ಫೋಟೋಗ್ರಫಿ ಕೂಡ ಒಂದು ದೊಡ್ಡ ಇಂಡಸ್ಟ್ರಿ ಆಗಿದೆ. ಇದು ಕೂಡ ಒಂದು ಬೆಸ್ಟ್ ಕರಿಯರ್ ಆಪ್ಷನ್ ಆಗಿದೆ. ನೀವು ಫೋಟೋಗ್ರಫಿ ಸ್ಕಿಲ್ಲನ್ನು ಪರ್ಫೆಕ್ಟಾಗಿ ಬೆಳೆಸಿಕೊಂಡು ಕ್ರಿಯೇಟಿವ್ ಆಗಿ ಹಾಗೂ ಕಮರ್ಷಿಯಲ್ ಆಗಿ ಕೆಲಸ ಮಾಡುವುದನ್ನು ಕಲಿತುಕೊಂಡರೆ ನೀವು ಫೋಟೋಗ್ರಫಿಯಿಂದ ಲಕ್ಷಗಟ್ಟಲೆ ಗಳಿಸಬಹುದು. ಫೋಟೋಗ್ರಫಿಯಲ್ಲಿ ನಿಮ್ಮ ಸ್ಯಾಲರಿ ನಿಮ್ಮ ಟ್ಯಾಲೆಂಟ್ ಹಾಗೂ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತದೆ. ಸದ್ಯಕ್ಕೆ ಇಂಡಸ್ಟ್ರಿಯಲ್ಲಿ ಗಂಟೆಗೆ 10,000 ಚಾರ್ಜ್ ಮಾಡುವ ಫೋಟೋಗ್ರಾಫರ್ಗಳು ಇದ್ದಾರೆ. ಅದೇ ಗಂಟೆಗೆ 1,00,000 ಚಾರ್ಜ್ ಮಾಡುವ ಫೋಟೋಗ್ರಾಫರ್ಗಳು ಇದ್ದಾರೆ. ಫೋಟೋಗ್ರಫಿ ಒಂದು ಕಲೆಯಾಗಿದೆ, ಒಂದು ಆರ್ಟ್ ಆಗಿದೆ. ನೀವು ನಿಮ್ಮ ಕಲೆಗೆ ತಕ್ಕಂತೆ ಚಾರ್ಜ್ ಮಾಡಬಹುದು. ಇಷ್ಟೇ ಚಾರ್ಜ್ ಮಾಡಬೇಕು ಅನ್ನೋ ನಿಯಮವೇನಿಲ್ಲ. ಫೋಟೋಗ್ರಫಿ ನಿಮ್ಮ ಕಲೆಯಾಗಿದೆ, ನಿಮ್ಮ ಕಲೆಗೆ ತಕ್ಕಂತೆ ನೀವು ಚಾರ್ಜ್ ಮಾಡಬಹುದು. ನೀವು ಫೋಟೋಗ್ರಫಿಯಲ್ಲಿ ಎಕ್ಸ್ಪರ್ಟ್ ಆದರೆ ನಿಮಗೆ ಇನ್ಫೈನೈಟ್ ಅಪಾರ್ಚುನಿಟಿಗಳಿವೆ. ಫೋಟೋಗ್ರಫಿ ಬರೀ ಹುಡುಗರಿಗಷ್ಟೇ ಅಲ್ಲ, ಹುಡುಗಿಯರಿಗೂ ಸಹ ಒಂದು ಬೆಸ್ಟ್ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಕರಿಯರ್ ಆಪ್ಷನ್ ಆಗಿದೆ. ಈಗಾಗಲೇ ಬಹಳಷ್ಟು ಜನ ಹುಡುಗಿಯರು ಟ್ರಾವೆಲ್ ಫಿಲಮ್ಸ್, ಟ್ರಾವೆಲ್ ಬ್ಲಾಗ್, ಟ್ರಾವೆಲ್ ಲೋಗ್ ಅಂತೆಲ್ಲ ದೇಶ ಸುತ್ತುತ್ತಿದ್ದಾರೆ. ಸೊ ಫೋಟೋಗ್ರಫಿಯಲ್ಲಿ ಡೆಫಿನೆಟ್ಲಿ ಒಂದು ಬ್ರೈಟ್ ಫ್ಯೂಚರ್ ಇದೆ. ಫೋಟೋಗ್ರಫಿಯಲ್ಲಿ ಎಷ್ಟು ಟೈಪ್ಸ್ ಇವೆ? ಅದರಲ್ಲಿ ಯಾವುದು ಬೆಸ್ಟ್ ಆಗಿದೆ? ಗೆಳೆಯರೆ, ಫೋಟೋಗ್ರಫಿಯಲ್ಲಿ ಬಹಳಷ್ಟು ಟೈಪ್ಸ್ಗಳಿವೆ, ಎಲ್ಲವೂ ಬೆಸ್ಟ್ ಆಗಿವೆ. ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಹುಟ್ಟುತ್ತೋ ಅದು ನಿಮಗೆ ಬೆಸ್ಟ್ ಅನಿಸುತ್ತೆ. ನೀವು ಯಾವುದರಲ್ಲಿ ಎಕ್ಸ್ಪರ್ಟ್ ಆಗುತ್ತೀರೋ ಅದೇ ನಿಮಗೆ ಬೆಸ್ಟ್ ಆಗುತ್ತೆ. ಇದು ಬೆಸ್ಟ್, ಅದು ವರ್ಸ್ಟ್ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ಎಲ್ಲ ತರಹದ ಫೋಟೋಗ್ರಫಿಗಳಿಗೂ ಕೂಡ ತಮ್ಮದೇ ಆದ ಒಂದು ಮಾರ್ಕೆಟ್ ಇದೆ. ಎಲ್ಲವೂ ಚೆನ್ನಾಗಿ ಪ್ರಾಫಿಟ್ ಮಾಡಿಕೊಡುತ್ತವೆ. ಸೊ ಇದು ಬೆಸ್ಟ್, ಅದು ವರ್ಸ್ಟ್ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಹುಟ್ಟುತ್ತೆ, ನೀವು ಯಾವುದರಲ್ಲಿ ಎಕ್ಸ್ಪರ್ಟ್ ಆಗುತ್ತೀರೋ ಅದೇ ನಿಮಗೆ ಬೆಸ್ಟ್ ಆಗುತ್ತೆ. ಓಕೆ, ಎನಿವೆ, ಫೋಟೋಗ್ರಫಿಯಲ್ಲಿರುವ ಬೇರೆ ಬೇರೆ ಟೈಪ್ಸ್ಗಳು ಇಂತಿವೆ. ಮೊದಲನೇದಾಗಿ ಪೀಪಲ್ ಫೋಟೋಗ್ರಫಿ, ಲೈಫ್ ಸ್ಟೈಲ್ ಫೋಟೋಗ್ರಫಿ, ಕಮರ್ಷಿಯಲ್ ಫೋಟೋಗ್ರಫಿ. ಈ ಕಮರ್ಷಿಯಲ್ ಫೋಟೋಗ್ರಫಿಯಲ್ಲಿ ಇಂಡಸ್ಟ್ರಿಯಲ್ ಫೋಟೋಗ್ರಫಿ, ಪ್ರಾಡಕ್ಟ್ ಫೋಟೋಗ್ರಫಿ, ಇ ಕಾಮರ್ಸ್ ಫೋಟೋಗ್ರಫಿ, ಸರ್ವಿಸ್ ಪ್ರಮೋಷನ್ ಫೋಟೋಗ್ರಫಿ, ಬ್ರ್ಯಾಂಡ್ ಆರ್ ಬಿಸ್ನೆಸ್ ಪ್ರಮೋಷನ್ ಫೋಟೋಗ್ರಫಿ, ಅಡ್ವರ್ಟೈಸ್ಮೆಂಟ್ಸ್ ಫೋಟೋಗ್ರಫಿಗಳೆಲ್ಲ ಬರುತ್ತವೆ. ನೆಕ್ಸ್ಟ್ ಸೈಂಟಿಫಿಕ್ ಫೋಟೋಗ್ರಫಿ. ಈ ಸೈಂಟಿಫಿಕ್ ಫೋಟೋಗ್ರಫಿಯಲ್ಲಿ ಸೈಂಟಿಫಿಕ್ ಪ್ರೊಜೆಕ್ಟ್ ಫೋಟೋಗ್ರಫಿ, ಡಾಕ್ಯುಮೆಂಟ್ರಿ ಫೋಟೋಗ್ರಫಿ, ಎಕ್ಸ್ಪೆರಿಮೆಂಟೇಷನ್ ಫೋಟೋಗ್ರಫಿ, ಟೆಕ್ನಿಕಲ್ ಇಲ್ಯುಸ್ಟ್ರೇಷನ್ ಫೋಟೋಗ್ರಫಿ, ಅಂಡರ್ ವಾಟರ್ ಫೋಟೋಗ್ರಫಿ, ಆಸ್ಟ್ರೋ ಫೋಟೋಗ್ರಫಿಗಳೆಲ್ಲ ಬರುತ್ತವೆ. ಇನ್ನು ನೆಕ್ಸ್ಟ್ ಜರ್ನಲಿಸಮ್ ಆರ್ ನ್ಯೂಸ್ ಫೋಟೋಗ್ರಫಿ. ಈ ಜರ್ನಲಿಸಮ್ ಅಥವಾ ನ್ಯೂಸ್ ಫೋಟೋಗ್ರಫಿಯಲ್ಲಿ ನ್ಯೂಸ್ ಪೇಪರ್ಗಳು, ಮ್ಯಾಗ್ಝಿನ್ಗಳು, ಬುಕ್ಸ್ ಆ್ಯಂಡ್ ಆನ್ಲೈನ್ ವೆಬ್ಸೈಟ್ಗಳಿಗೆಲ್ಲ ಫೋಟೋಗ್ರಫಿಗಳು ಬರುತ್ತವೆ. ನೆಕ್ಸ್ಟ್ ಸ್ಪೋರ್ಟ್ಸ್ ಫೋಟೋಗ್ರಫಿ, ಫ್ಯಾಷನ್ ಆ್ಯಂಡ್ ಬ್ಯೂಟಿ ಫೋಟೋಗ್ರಫಿ, ಇವೆಂಟ್ ಫೋಟೋಗ್ರಫಿ. ಈ ಇವೆಂಟ್ ಫೋಟೋಗ್ರಫಿಯಲ್ಲಿ ಕಾಲೇಜ್ ಫೆಸ್ಟ್ ಫೋಟೋಗ್ರಫಿ, ಕಂಪ್ನಿ ಇವೆಂಟ್ಸ್ ಫೋಟೋಗ್ರಫಿ, ಪೊಲಿಟಿಕಲ್ ಪಾರ್ಟಿ ಫೆಸ್ಟ್ಸ್ ಫೋಟೋಗ್ರಫಿ, ರಿಲಿಜಿಯಸ್ ಸೆರೆಮನಿ ಫೋಟೋಗ್ರಫಿ, ಫೆಸ್ಟಿವಾಲ್ಸ್, ಕಾರ್ಪೊರೇಟ್ ಇವೆಂಟ್ಸ್ ಎಲ್ಲ ಬರುತ್ತವೆ. ನೆಕ್ಸ್ಟ್ ವೆಡ್ಡಿಂಗ್ ಫೋಟೋಗ್ರಫಿ. ಇದು ಕೂಡ ಒಂದು ದೊಡ್ಡ ಇಂಡಸ್ಟ್ರಿ ಆಗಿದೆ. ಈ ವೆಡ್ಡಿಂಗ್ ಫೋಟೋಗ್ರಫಿಯಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿ, ಪೋಸ್ಟ್ ವೆಡ್ಡಿಂಗ್ ಫೋಟೋಗ್ರಫಿ, ವೆಡ್ಡಿಂಗ್ ಇವೆಂಟ್ ಫೋಟೋಗ್ರಫಿ, ಕ್ಯಾಂಡಿಡ್ ಫೋಟೋಗ್ರಫಿ, ಫ್ಯಾಮಿಲಿ ಫೋಟೋಶೂಟ್ಸ್, ನ್ಯೂಲಿ ಬಾರ್ನ್ ಬೇಬಿ ಫೋಟೋಶೂಟ್ಸ್, ಮ್ಯಾಟರ್ನಿಟಿ ಫೋಟೋಶೂಟ್ಸ್ ಇತ್ಯಾದಿಗಳೆಲ್ಲ ಬರುತ್ತವೆ. ನೆಕ್ಸ್ಟ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಫೋಟೋಗ್ರಫಿ, ರಿಯಲ್ ಎಸ್ಟೇಟ್ ಫೋಟೋಗ್ರಫಿ, ಆರ್ಕಿಟೆಕ್ಚರಲ್ ಫೋಟೋಗ್ರಫಿ, ಫುಡ್ ಫೋಟೋಗ್ರಫಿ, ಫೈನ್ ಆರ್ಟ್ ಫೋಟೋಗ್ರಫಿ, ಸ್ಟಾಕ್ ಫೋಟೋಗ್ರಫಿ, ಏರಿಯಲ್ ಆರ್ ಡ್ರೋನ್ ಫೋಟೋಗ್ರಫಿ, ಅಡ್ವೆಂಚರ್ ಫೋಟೋಗ್ರಫಿ, ಫಿಲ್ಮ್ ಫೋಟೋಗ್ರಫಿ ಅಂದರೆ ಮೂವಿಗಳಿಗೆಲ್ಲ ಫೋಟೋಗ್ರಫಿ ಮಾಡಬಹುದು, ಮೊಬೈಲ್ ಫೋನ್ ಆರ್ ಸ್ಮಾರ್ಟ್ಫೋನ್ ಫೋಟೋಗ್ರಫಿ, ಕೊನೆಯದಾಗಿ ನೇಚರ್ ಆ್ಯಂಡ್ ವೈಲ್ಡ್ ಲೈಫ್ ಫೋಟೋಗ್ರಫಿ. ಓಕೆ ಗೆಳೆಯರೆ, ಈ ರೀತಿ ಫೋಟೋಗ್ರಫಿಯಲ್ಲಿ ಬಹಳಷ್ಟು ಟೈಪ್ಸ್ಗಳಿವೆ. ನೀವು ಯಾವುದರಲ್ಲಿ ಬೇಕಾದರೂ ಎಕ್ಸ್ಪರ್ಟ್ ಆಗಬಹುದು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಗಳಿಸಬಹುದು. ಫೋಟೋಗ್ರಫಿಯಲ್ಲಿ ನೀವು ಎಕ್ಸ್ಪರ್ಟ್ ಆದರೆ ಸಾಕು, ನಿಮಗೆ ಇನ್ಫೈನೈಟ್ ಕರಿಯರ್ ಅಪಾರ್ಚುನಿಟಿಗಳಿವೆ. ಮೊದಲು ನೀವು ಎಕ್ಸ್ಪರ್ಟ್ ಆದರೆ ಸಾಕು. ಬರೀ ಯೂಟ್ಯೂಬ್ ವಿಡಿಯೋ ನೋಡುವುದರಿಂದ ನೀವು ಫೋಟೋಗ್ರಫಿಯಲ್ಲಿ ಎಕ್ಸ್ಪರ್ಟ್ ಆಗೋಕ್ಕಾಗಲ್ಲ. ಕ್ಯಾಮ್ರಾ ಹಿಡಿದು ಡೇ ಟು ಡೇ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಅಟ್ಲೀಸ್ಟ್ 10,000 ಫೋಟೋಗ್ರಾಫ್ಗಳನ್ನಾದರೂ ಕ್ಲಿಕ್ ಮಾಡಬೇಕಾಗುತ್ತದೆ. ಅಟ್ಲೀಸ್ಟ್ 10,000 ಇಮೇಜ್ಗಳನ್ನ ಕ್ಲಿಕ್ ಮಾಡಿದಾಗ ನೀವು ಫೋಟೋಗ್ರಫಿಯಲ್ಲಿ ಪರ್ಫೆಕ್ಟ್ ಆಗುತ್ತೀರಿ.
ನೀವು ಎಷ್ಟು ಪ್ರಾಕ್ಟೀಸ್ ಮಾಡುತ್ತೀರೋ ಅಷ್ಟು ಪರ್ಫೆಕ್ಟ್ ಆಗುತ್ತೀರಿ. ನಿಮಗೆ ಫೋಟೋಗ್ರಫಿ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಬೇಕು ಎಂಬ ಆಸೆ ಇದ್ದರೆ ನೀವು ನಮ್ಮ ಅಫಿಷಿಯಲ್ ವೆಬ್ಸೈಟ್ www.roaringcreations.in ವಿಸಿಟ್ ಮಾಡಬಹುದು. ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲಿ ರೋರಿಂಗ್ ಕ್ರಿಯೇಷನ್ಸ್ ಪೇಜನ್ನು ಫಾಲೋ ಮಾಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಒಂದು ವೇಳೆ ನಿಮಗೆ ಫೋಟೋಗ್ರಫಿಯನ್ನು ಪ್ರಾಕ್ಟಿಕಲ್ ಆಗಿ ಪ್ರೊಫೆಷ್ನಲ್ ಆಗಿ ಕಲಿತು ಕರಿಯರನ್ನು ಮಾಡುವ ಆಸೆ ಇದ್ದರೆ, ಫೋಟೋಗ್ರಫಿಯನ್ನೇ ಪ್ರೊಫೆಷನ್ ಮಾಡಿಕೊಳ್ಳುವ ಆಸೆ ಇದ್ದರೆ, ಇಲ್ಲವೇ ನೀವು ಯೂಟ್ಯೂಬ್ ಟ್ರಾವೆಲ್ ಫಿಲ್ಮ್ಗಳಿಗಾಗಿ ಟ್ರಾವೆಲ್ ಲೋಗ್ಗಳಿಗಾಗಿ ಫೋಟೋಗ್ರಫಿಯನ್ನು ಕಲಿಯಲು ಪ್ಲ್ಯಾನಿಂಗನ್ನು ಮಾಡುತ್ತಿದ್ದರೆ ನೀವು ನಮ್ಮ ಕೋರ್ಸ್ಗಳಿಗೆ ಜಾಯಿನ್ ಆಗಿ ಫೋಟೋಗ್ರಫಿಯನ್ನು ಪ್ರಾಕ್ಟಿಕಲ್ ಆಗಿ ಪ್ರೊಫೆಷ್ನಲ್ ಆಗಿ ಕಲಿಯಬಹುದು. ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಿ ಫಾರ್ಮ್ ಓಪನ್ ಆಗುತ್ತೆ. ಫಾರ್ಮಲ್ಲಿ ಕೇಳಿರೋ ಎಲ್ಲ ಡೀಟೇಲ್ಸ್ಗಳನ್ನ ಸರಿಯಾಗಿ ತುಂಬಿ ಮತ್ತು ಫಾರ್ಮನ್ನು ಸಬ್ಮಿಟ್ ಮಾಡಿ. ನಮ್ಮ ಫೋಟೋಗ್ರಫಿ ಕ್ಲಾಸಸ್ಗಳು, ವರ್ಕ್ಶಾಪ್ಗಳು, ಕೋರ್ಸಸ್ಗಳು ರಿಲೀಸ್ ಆದಾಗ ನಿಮಗೆ ತಪ್ಪದೇ ನೋಟಿಫಿಕೇಷನ್ ಸಿಗುತ್ತವೆ. ನೀವು ನಮ್ಮ ಕೋರ್ಸ್ಗೆ ಜಾಯಿನ್ ಆಗಬಹುದು. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.